ಎಷ್ಟು ಜನಕ್ಕೆಲ್ಲ ಆರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ ಅಲ್ವಾ? ಎಷ್ಟೊಂದು ಜನ ಆರ್ಮೋಲ್ ರಿಂಕಲ್ಸ್ ತುಂಬ ಜನ ಫೇಸ್ ಮಾಡ್ತಿದ್ದಾರೆ. ಯಾಕಂದರೆ ಆರ್ಮ್ ಡೆಪ್ತ್ ಎಷ್ಟು ತಗೋಬೇಕಂತ ಯಾರಿಗೂ ಸರಿಯಾಗಿ ಗೊತ್ತೇ ಇರಲ್ಲ. ಪ್ರತಿಯೊಂದು ಸೈಜರ್ಗೂ ಕೂಡ ಆರ್ಮ್ ಡೆಪ್ತ್ ಪ್ರತಿಯೊಂದು ಸೈಜಲ್ಲೂ ಕೂಡ ಚೇಂಜ್ ಆಗೇ ಆಗುತ್ತೆ. ಎಲ್ಲರಿಗೂ ಸೇಮ್ ಇರಲ್ಲ. 6 ಇಂಚು 35 ಸೈಜ್ವರೆಗೂ 6 ಇಂಚು ಅಥವಾ 36 ಸೈಜ್ವರೆಗೂ 6 ಇಂಚು ಲೈಕ್ ಈ ಥರ ಇರಲ್ಲ. ಪ್ರತಿಯೊಂದು ಸೈಜ್ವರೆಗೂ ಆರ್ಮ್ ಡೆಪ್ತು ಎಲ್ರಿಗೂ ಕೂಡ ಚೇಂಜ್ ಆಗೇ ಆಗುತ್ತೆ. ಓಕೆ, ಸೊ ಇವತ್ತು ನಾನು ನಿಮಗೆ ಆರ್ಮ್ ಡೆಪ್ತ್ಗೆ ಒಂದು ಫಾರ್ಮುಲಾ ಕೊಡ್ತಾ ಇದ್ದೀನಿ. ಇದನ್ನು ಸಿಂಪಲ್ ಆಗಿದೆ. ಈ ಒಂದು ಆರ್ಮ್ ಡೆಪ್ತ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಯಾವುದೇ ಸೈಜ್ವರೆಗೂ ಕೂಡ ಆರ್ಮ್ ಡೆಪ್ತು ತೆಗಿಬೋದು ಆರಾಮಾಗಿ. ಸೊ ಇನ್ಮೇಲಿಂದ ನೀವು ಆರ್ಮ್ ಡೆಪ್ತ್ಗೆ ನೀವು ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಥವಾ ಅಂದಾಜಲ್ಲಿ 5 ಇಂಚು 6 ಇಂಚು ಎಷ್ಟು ಅಂತ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಆರ್ಮ್ ಡೆಪ್ತ್ ಫಾರ್ಮುಲಾ ನೋಡಿ. ನಾನು ಫಸ್ಟು ಯಾವುದಾದ್ರು ಒಂದು ರ್ಯಾಂಡಮ್ ಆಗಿರೋ ಒಂದು ಚೆಸ್ಟ್ ಸೈಜ್ ತೊಗೊಳ್ತಾ ಇದ್ದೀನಿ. ಸೊ ಚೆಸ್ಟ್ ಸೈಜ್ ಇವಾಗ ನಾನು 34 ತೊಗೋತಾ ಇದ್ದೀನಿ. 34 ಸೈಜ್ವರೆಗೆ ಅಂತ ಅಂದ್ಕೊಳ್ಳೋಣ. ಇದು ನೀವು 34 ಸೈಜು 33 32 31 ಎನಿ ಸೈಜ್ ಯು ಕ್ಯಾನ್ ಟ್ರೈ. ಸೊ ಫಾರ್ಮುಲಾ ಬಂದು ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. ಇದು ಬಂದು ನಮ್ಮ ಡೀಪ್ ನೆಕ್ಗೆ. ಓಕೆ, ಚೆಸ್ಟ್ 34 ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. 34 ಡಿವೈಡೆಡ್ ಬೈ 6 ಪ್ಲಸ್ 0.5 ಎಷ್ಟು ಬಂತು? 6.1. ನಿಮ್ಮದು ಆರ್ಮ್ ಡೆಪ್ತು 6.1. ಆರ್ಮ್ ಡೆಪ್ತ್ ಅಂದರೆ ಹೇಗಿರುತ್ತೆ ಹೇಳಿ ಜನರಲ್ ಆಗಿ? ಇವಾಗ ನಮ್ಮದು ಆನ್ ಫೋಲ್ಡು. ಓಕೆ, ಇಲ್ಲೊಂದು ಲೈನು, ಇದು ನಿಮ್ಮದು ಶೋಲ್ಡ್ರ್ ಇರುತ್ತೆ. ಶೋಲ್ಡ್ರ್ ಎಷ್ಟು ಬೇಕಂತ ತೊಗೊಳ್ಳೋದು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ದಿಸ್ ಈಸ್ ಆರ್ಮ್ ಡೆಪ್ತ್. ಇದು ಇವಾಗ ನನಗೆ 6.1 ಸಿಕ್ತು. ನೀವು ಸರ್ಕಸ್ ಮಾಡೋದೇ ಬೇಡ. ಎಷ್ಟು ತೊಗೋಬೇಕು, ಈ ಸೈಜ್ವರೆಗೆ ಎಷ್ಟು ತೊಗೋಬೇಕು, ಆ ಸೈಜ್ವರೆಗೆ ಎಷ್ಟು ತೊಗೋಬೇಕು, ಜಸ್ಟ್ ಯೂಸ್ ದಿಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಅದೇ ಇವಾಗ ನೀವು ಡೀಪ್ ನೆಕ್ ಆಯಿತು. ಕ್ಲೋಸ್ ನೆಕ್ ಮಾಡ್ತೀನಿ ಅಂದರೆ ಚೆಸ್ಟ್ ಡಿವೈಡೆಡ್ ಬೈ 6 ಜಸ್ಟ್ ಪ್ಲಸ್ 1 ಇಂಚ್ ಮಾಡಿ ಸಾಕು. 34 ಡಿವೈಡ್ ಬೈ 6 ಪ್ಲಸ್ 1 ಇಂಚ್ ಮಾಡಿದ್ರೆ ಅದೇ ಬೇರೆ ಬರುತ್ತೆ ನೋಡಿ. 34 ಡಿವೈಡೆಡ್ ಬೈ 6 ಪ್ಲಸ್ 1 ಇಂಚ್ ಎಷ್ಟು ಬಂತು? 6.6. ಎಷ್ಟಾಯಿತು? 6.6 ಫಾರ್ 34 ಸೈಜ್ವರೆಗೆ. ಡೀಪ್ ನೆಕ್ಕಲ್ಲಿ 6.1 ಬಂತು, ಅದೇ ಕ್ಲೋಸ್ ನೆಕ್ಕಲ್ಲಿ 6.6 ಬಂತು. ಸೊ ಇವಾಗ ನಾನು ಹಾಕಿರೋ ಬ್ಲೌಸಲ್ಲಿ ನೀವು ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ಸ್, ಫ್ರಂಟಲ್ಲಿ ಕೂಡ ಡೀಪ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ನಾನು ಡೋರಿ ಹಾಕಿಲ್ಲ, ಬಟ್ ನನ್ನ ಶೋಲ್ಡ್ರ್ ಫಾಲ್ ಇಲ್ಲ. ಇದರಲ್ಲಿ ನಾನು ಶೋಲ್ಡ್ರ್ ಎಷ್ಟು ತೊಗೊಂಡಿದ್ದೀನಿ. ಸೊ ಈ ಥರ ನೀವು ಡೆಪ್ತಾಗಿ ಕಲಿತೀರಾ. ಸೆಪ್ಟೆಂಬರ್ 15ಇಂದ ಬೇಸಿಕ್ ಟು ಅಡ್ವಾನ್ಸ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಆನ್ಲೈನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಟೋಟಲ್ 8 ಪ್ಯಾಟರ್ನ್ ಆಫ್ ಬ್ಲೌಸ್ ಕಲಿತೀರಾ. ಡೀಪ್ ನೆಕ್ ಆ್ಯಂಡ್ ಕ್ಲೋಸ್ ನೆಕ್ ಎರಡೂ ಥರ. ಓಕೆ, ಅಷ್ಟೇ ಅಲ್ಲ, ಇದರಲ್ಲಿ ನಾವು ಡಿಫ್ರೆಂಟ್ ಟೈಪ್ ಆಫ್ ನೆಕ್ ವೇರಿಯೇಷನ್, ಸ್ಲೀವ್ ವೇರಿಯೇಷನ್ಸು, ಡೀಪ್ ನೆಕ್, ಕ್ಲೋಸ್ ನೆಕ್, ಪಫ್ ಸ್ಲೀವ್, ಈ ಥರ ಡಿಫ್ರೆಂಟಾಗಿ ಕಲಿತೀವಿ. ಆ್ಯಂಡ್ ಅಷ್ಟೇ ಅಲ್ಲ, ನಾವು ಇದರಲ್ಲಿ ಒಂದು ರೆಡಿಮೇಡ್ ಬ್ಲೌಸ್ ಇಟ್ಕೊಂಡು ಅದರಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋ